ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ವಿ. ಇವತ್ತು ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. 10 ನಿಮಿಷದಲ್ಲಿ ತುಂಬ ಈಸಿಯಿಂದ ಮಾಡ್ಕೋಬೋದು. ಸುಮ್ಮನೆ ಹೋಗಿ ಅಂಗಡಿಯಿಂದ ತರೋ ಬದಲು ಮನೇಲಿ ಈಸಿಯಿಂದ ಮಾಡ್ಕೋಬೋದು. ಏನಿಲ್ಲ, ಇಲ್ಲಿ ಒಣಮೆಣ್ಸಿಕಾಯಿ, ಜೀರಿಗೆ, ಸ್ವಲ್ಪ ಓಂಕಾಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ 10 ನಿಮಿಷದಲ್ಲಿ. ನಮ್ಮ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಕ್ರಿಸ್ಮಸ್ ಬತ್ತಲ್ಲ, ತುಂಬ ಜನ ತಿಂಡಿಗಳು ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರನೇ ಇದು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಮ್ಮ ಮನೇಲಿ ಸುಮ್ಮನೆ ಹೋಗಿ ಅಂಗಡಿಯಿಂದ ಯಾಕೆ ಅಷ್ಟು ದುಡ್ಡು ಕೊಟ್ಟು ತರೋದಲ್ವಾ? ಮನೇಲಿ 10 ನಿಮಿಷ ನಾವೇ ಮಾಡ್ಕೋಬೋದು. ಬರೀ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಮಸಾಲೆ ಇದ್ದರೆ ಸಾಕು. ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಸುಮ್ಮನೆ ಏನಕ್ಕೆ ಅಂಗಡಿಯಿಂದ ತರೋದಲ್ವಾ? ಅದಕ್ಕೆ ಬನ್ನಿ, ಯಾವ ಥರ 10 ನಿಮಿಷದಲ್ಲಿ ಮಾಡಿ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಈ ಗ್ಲಾಸಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು ನಾನು. ಇದೆಲ್ಲ ಒಂದ್ರಿ ಆಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಸುಮ್ಮನೆ ಅಂಗಡಿನ ಥರ ಬದಲು ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಅಂಗಡೀಲಿ ಯಾವ್ಯಾವ ಥರ ಎಣ್ಣೆ ಹಾಕಿರ್ತಾರೋ ಯಾರಿಗೆ ಗೊತ್ತು. ಎರಡು ಪಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ. ಇದಕ್ಕೆ ಮಸಾಲೆ ನೋಡಿರಿ, ಇಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರವಾಗಿ ಚೆನ್ನಾಗಿರಲಿ ಅಂತ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಒಂದು 1/4 ಸ್ಪೂನಷ್ಟು ಮೆಣಸು, ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ. ಈ ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿನ ನಾನು ಮಿಕ್ಸಿಲಿ ಸ್ವಲ್ಪ ದಪ್ಪಗೆ ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ಅಜ್ವೈನ ನಾನು ಹಾಗೆ ಹಾಕ್ತಾಯಿದ್ದೀನಿ. ಅಜ್ವೈನ ಹಾಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪಗೆ ಇದನ್ನ ಪುಡಿ ಮಾಡ್ಕೊತೀನಿ. ಇದನ್ನ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ನಾನು ಇಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನು ಇದನ್ನು ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಬರ್ತೀನಿ ನೋಡಿ, ಹಂಗೆ ಗ್ರೈಂಡರಲ್ಲಿ. ಜಾಸ್ತಿ ಪೇಸ್ಟ್ ಏನು ಬೇಡ ನೋಡಿ, ತರ್ತರಿಯಾಗಿ ಪುಡಿ ಮಾಡ್ಕೊ. ಇವಾಗ ಇದಕ್ಕೆ ಕಡಲೆ ಹಾಕೊಬತ್ತೀನಿ. ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನು ಹುರ್ಗಡ್ಲೆ ತಗೋತೀನಿ ನೋಡಿ. ಇಷ್ಟು ಹುರ್ಗಡ್ಲೆ ತಗೋತಾ ಇದ್ದೀನಿ. ಪುಟಾಣಿ ಅಂತಾರಲ್ಲ ಅದು. ಇದನ್ನು ನಾನು ಪೌಡ್ರ್ ಮಾಡ್ಕೊಬತ್ತೀನಿ. ನೈಸಾಗಿ ಪೌಡ್ರ್ ಮಾಡಬೇಕು ಇದನ್ನು. ನೋಡಿ, ನೈಸಾಗೆ ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರ್ತದೆ. ಕಡಲೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇರೋದು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಜಾಸ್ತಿ ಉಪ್ಪು ಸೇರಿಸ್ಬಾರ್ದು. ಉಪ್ಪು ಸೇರಿಸ್ಬಿಟ್ರೆ ಮೇಲೆ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಆಗ ಒಂದು ಚಕ್ಲಿ ಬೇಕಾದ್ರೆ ತಿನ್ಬಿಡ್ಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು, ಏನಾರ ಕಡಿಮೆ ಆಯಿತು ಅಂದರೆ. ಅದಕ್ಕೆ ನಾನು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬಂದು ಇದು ಬಟರ್ ತಗೊಂಡಿದ್ದೀನಿ, ಅಮೂಲ್ ಬಟರ್. ಇದು ನಾನು ಸ್ವಲ್ಪ ಎಕ್ಸ್ಟ್ರಾ ಬಟರ್ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಬಟರ್ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ, ಸ್ವಲ್ಪ ಬಟರ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಮಗೆ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇಷ್ಟು ಬಟರ್ ನಾನು ಹಾಕೋತಾ ಇದ್ದೀನಿ. ಇದನ್ನ ಕರಗಿಸ್ಬಿಟ್ಟು ಅದ್ರೊಳಗಡೆ ಹಾಕಬೇಕು. ಆಮೇಲೆ ಇಲ್ಲಿ ಕಡಲೆ ಹಿಟ್ಟು, ನಾನು ಅಂಗಡಿಯಿಂದ ತಂದಿದ್ದೆಲ್ಲ ಕಡಲೆ ಹಿಟ್ಟು, ಅದನ್ನು 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಬೆಣ್ಣೆ ಕರಗಿಸಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ತುಪ್ಪ, ಬೆಣ್ಣೆ, ಇಲ್ಲಾಂದರೆ ಬೆಣ್ಣೆ ಏನಾರು ಇಲ್ಲಾಂದರೆ ನೀವು ಎಣ್ಣೆನಾದರೂ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಮೆತ್ತೆ ಆಗೋದಿಲ್ಲ ಚಕ್ಲಿಗಳು. ಇಷ್ಟು ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಟ್ಕೂ ಬೆಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು.
ನೋಡಿ ಈ ಥರ ಇನ್ನು ಸ್ವಲ್ಪ ಬೆಣ್ಣೆ ಕಡಿಮೆ ಆಯಿತು. ಇನ್ನು ಸ್ವಲ್ಪ ಆಯಿಲ್ ಹಾಕೋತೀನಿ ನಾನು. ಈ ಥರ ಹಿಂಡಿದ್ರೆ ಈ ಥರ ಗಟ್ಟಿಯಾಗಿ ಇಟ್ಕೋಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಸಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಬಿಸಿ ಇರ್ತದೆ, ನೋಡ್ಬಿಟ್ಟು ಹಾಕ್ಕೋಬೇಕು. ಈ ಥರ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದರೆ ಚೆನ್ನಾಗಿರ್ತದೆ. ಬಿಸಿ ಹಾಗೆ ಕೈ ಹಾಕಬೇಡಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ತುಪ್ಪ ಬೆಣ್ಣೆ ಹಾಕಿದ್ರೇ ಚೆನ್ನಾಗಿ ಬರೋದು. ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತವೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಬೆಣ್ಣೆ ಹಾಕ್ಕೊಳ್ಳೋದು. ನೋಡಿ ಇವಾಗ ಹಿಡಿಯುತ್ತೆ ನೋಡಿ. ಈ ಥರ ಹಿಡಿಬೇಕು. ಈ ಥರ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಹಿಟ್ಟಿಗೂ. ಇವಾಗ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಥರ ಕಲಿಸ್ಕೋಬೇಕು. ನೋಡಿ ಈ ಥರ ಹಿಡಿಯುತ್ತೆ. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಬಿಸಿ ನೀರು. ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳು ಮಾಡ್ಕೋಬೇಡಿ. ಫಸ್ಟ್ ಒಂದು ಸ್ಪೂನ್ ತಗೊಂಡು ಈ ಥರ ಮಾಡ್ಕೋಬೇಕು. ಏಕೆಂದರೆ ಬಿಸಿ ನೀರು ಕೈ ಸುಡೋ ಚಾನ್ಸಸ್ ಇರುತ್ತೆ. ಆದರೂ ಸುಡ್ತಾಯ್ತು. ನೋಡಿ ಈ ಥರ ಮುದ್ದೆ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇಷ್ಟಾದರೆ ಚಕ್ಲಿ ಚೆನ್ನಾಗಿ ಒತ್ತಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಇವಾಗ ನಾನು ಈ ಚಕ್ಲಿದು ಇದನ್ನು ತಗೊಂಡಿದ್ದೀನಿ ಹೆಚ್ಚು. ಇದನ್ನು ಈ ಥರ ಫಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒತ್ತದಷ್ಟೇ. ನೋಡಿ ಇವಾಗ ನಾನು ಈ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ. ಒಂದು ಬಟರ್ ಪೇಪರ್ ಮೇಲೆ ಹಾಕೊಂಡ್ರೆ ನಮಗೆ ಈಸಿ ಆಗುತ್ತೆ ಚಕ್ಲಿ ಎತ್ತೋದಕ್ಕೆ. ನೋಡಿ ಈ ಥರ ಸೆಟ್ ಮಾಡ್ಬೇಕು ನಾವು. ಅವಾಗ ನಮಗೆ ಎತ್ತಿ ಎಣ್ಣೆಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಪೇಪರ್ ಮೇಲೆ ಹಾಕ್ಕೊಂಡ್ರೆ, ತಟ್ಟೆ ಮೇಲೆ ಹಾಕಿದ್ರೆ ಅಷ್ಟು ಈಸಿಯಿಂದ ಬರೋದಿಲ್ಲ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆವಾಗಲೇ. ನೋಡಿ ಈ ಥರ ಬಂದೈತೆ. ಇವಾಗ ನಾವು ಇದನ್ನು ಒಂದೊಂದನ್ನೇ ಈ ಥರ ತಗೋಬೇಕು. ಈ ಥರ ಎಣ್ಣೆ ಕಾದಿದೆ ನೋಡಿ, ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಅದನ್ನ ಏನು ಮಾಡಬಾರ್ದು, ಸಿಮ್ಮಲ್ಲೇ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿದೆ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಮತ್ತು ಅದು ಬೇಯೋಷ್ಟೊತ್ತಿಗೆ ಇನ್ನೊಂದು 2 ಹಾಕ್ತೀನಿ. ಎರಡು ನಿಮಿಷ ಅಳ್ಳಾಡಿಸ್ಬಾರ್ದು. 2 ನಿಮಿಷ ಆದಮೇಲೆ ಇದು ಮಾಡಬೇಕು ಅದನ್ನು. ಇಲ್ಲ ಕಟ್ಟಾಗೋಗುತ್ತೆ. ನೋಡಿ ಯಾವ ಥರ ಬಂತು. ನಾವು ಯಾವ ಥರ ಹಾಕಿರ್ತೀವಿ ಅದೇ ಥರ ಐತೆ. ಸ್ವಲ್ಪ ಬಬಲ್ಸ್ ಎಲ್ಲ ಹೋಗಬೇಕು. ಅಲ್ಲಿ ತನಕ ನಾವು ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಇಲ್ಲಾಂದರೆ ಮೆತ್ತೆಯಾಗಿ ಹೋಗುತ್ತೆ.
ಅದಕ್ಕೆ ಮೆತ್ತಗಾಗೋಗಿ ಬಿಡಬಾರ್ದು ಅದು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರೆ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ಆಯಿತು, ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ. ಸೂಪರ್ ಚಕ್ಲಿ ಮನೇಲಿ ಆರಾಮಾಗಿ ಈಸಿಯಿಂದ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬರ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಇನ್ನೊಂದು ಸೆಟ್ ಹಾಕ್ತಾಯಿದ್ದೀನಿ ನೋಡಿ, ಪೇಪರ್ ಮೇಲೆ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಸುಮ್ಮನೆ ಈ ಥರ ಉಲ್ಟಾ ಮಾಡೋದು ಅಷ್ಟೇ. ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಅಷ್ಟೇ. ಇದನ್ನು ಇವಾಗ ಸಿಮ್ ಮಾಡ್ತಾಯಿದ್ದೀನಿ. ಹಾಕಬೇಕಾದ್ರೆ ಐ ಫ್ಲೇಮು, ಬೇಯಿಸ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೋಬೇಕು. ಏಕೆಂದರೆ ಸೀದೋಗುತ್ತೆ ಬೇಗ, ಒಳಗಡೆ ಬೇಯೋದಿಲ್ಲ. ಆವಾಗ ಸ್ವಲ್ಪ ಇದು ಮಾಡ್ಕೋಬೇಕು, ಸಿಮ್ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ ಇನ್ನೊಂದು ಸೆಟ್ ಹಾಕಿದ್ನಲ್ಲ, ಅದು 2 ನಿಮಿಷ ಆಯಿತು. ಈಗ ಉಲ್ಟಾ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಈ ಬಬ್ಬಲೆಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು. ನೋಡಿ ಇದು ಈ ಬಬಲ್ಸ್ ಎಲ್ಲ ಬರ್ತಾಯ್ತಲ್ಲ, ಇದು ಕಡಿಮೆ ಆಗಿದೆ. ಇದು ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿತ್ತಾ? ನೈಸಾ? ಹಾಕಿದಾಗ ಈ ಥರ ಬೊಬ್ಬಲ್ ಬರುತ್ತೆ, ಈ ಥರ. ಇದು ಫುಲ್ಲು ಕಮ್ಮಿ ಆಗಬೇಕು, ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು. ನೀನೇನು ತಿರುಗಬೇಡ ಸುಮ್ಮನೆ. ನೋಡಿ ಒಂದೇ ಗ್ಲಾಸಲ್ಲಿ ಇಷ್ಟು ಚಕ್ಲಿ ಬಂದೈತೆ. ಒಂದು ಗ್ಲಾಸಲ್ಲಿ ಏನಕ್ಕೆ ಸುಮ್ಮನೆ ಅಂಗಡಿಯಿಂದ ತರೋದಲ್ವಾ. ಒಂದು ಗ್ಲಾಸ್ ಅಕ್ಕಿ, ಎರಡು ಗ್ಲಾಸ್ ಏನೋ, 2 ಗ್ಲಾಸ್ ಅಕ್ಕಿ, ಒಂದು ಕಡಲೆ, ಒಂದು ಲೋಟ ಕಡಲೆ ಹುರ್ಗಡ್ಲೆ, ಸ್ವಲ್ಪ ಮಸಾಲೆ, ಅಷ್ಟಕ್ಕೆ ಇಷ್ಟು ಚಕ್ಲಿ ಆಗಿದೆ ನೋಡಿ. ಏನಕ್ಕೆ ಅಂಗಡಿಯಿಂದ ತಂದು ಮಾಡ್ಕೊಳ್ಳೋದು ಅಲ್ವಾ, ಯಾವ್ಯಾವ ಎಣ್ಣೆಲಿ ಮಾಡಿರ್ತಾರೋ, ಮಕ್ಕಳಿಗೆಲ್ಲ ಒಳ್ಳೆಯದಲ್ಲ. ಇನ್ನೇ ಮನೇಲೇ ಇದೇ ಥರ ಈಸಿಯಿಂದ ಆರಾಮಾಗಿ ಮಾಡ್ಕೊಬೋದು. ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕು, ಒಂದು ಅರ್ಧ ಗಂಟೆಲೆಲ್ಲ ಮಾಡೇ ಬಿಡ್ಬೋದು. ಏನಕ್ಕೆ ಅಂಗಡಿಯಿಂದ ತರಬೇಕು, ಅದಕ್ಕೆ ನಾನು ಮನೆಯಿಂದಲೇ ಮಾಡಿದ್ದೀನಿ. ಸೂಪರಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ, ಸೂಪರಾಗಿ ಬಂದಿದೆ. ಕರ್ಗೋಯ್ತಾ ಇದೆ ಬಾಯಿಗೆ ಹಾಕ್ತಿಗೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಕಟು ಬಂತ ಇಲ್ಲ, ನಾನು ಬೆಣ್ಣೆ ಹಾಕಿದ್ನಲ್ಲ, ಚೆನ್ನಾಗಿ ಬಂದಿದೆ. ಸ್ವಲ್ಪ ಬೆಣ್ಣೆ ಎಕ್ಸ್ಟ್ರಾ ಹಾಕೊಂಡ್ರೆ ಸಗದ ಬರ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.